ಭಗವಾನ್ ಬುದ್ಧ, ಜಗಜ್ಯೋತಿ ಬಸವಣ್ಣ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಸಾರ್ಥಕ ಸಂದೇಶವನ್ನ ಸಮಾಜದಲ್ಲಿ ಪಸರಿಸುವ ಉದ್ದೇಶದಿಂದ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ಇಂದಿರಾನಗರ ಕ್ಲಬ್ನ ಎಸಿ ಸಭಾಂಗಣದಲ್ಲಿ ಭಾನುವಾರ ಅದ್ದೂರಿಯಾಗಿ ಪ್ರತಿಭಾ ಪುರಸ್ಕಾರ 2026 ಸಮಾರಂಭವನ್ನ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಶಿಕ್ಷಣ, ಪರಿಸರ ಜಾಗೃತಿ ಹಾಗೂ ಸಾಮಾಜಿಕ ಸಮಾನತೆಯ ಸಂದೇಶಗಳನ್ನು ಒಟ್ಟುಗೂಡಿಸಿ ನಡೆದಿದ್ದು, ನೂರಾರು ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಈ ವರ್ಷದ ವಿಶೇಷ ಆಕರ್ಷಣೆಯಾಗಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುನ್ನತ ಸಾಧನೆಗೈದ ನೂರಾರು ವಿದ್ಯಾರ್ಥಿಗಳನ್ನ ವೇದಿಕೆಯಲ್ಲಿ ಗೌರವಿಸಲಾಗಿದೆ. ಅವರ ಪರಿಶ್ರಮ, ಶಿಸ್ತು ಮತ್ತು ಸಾಧನೆಯನ್ನ ಗುರುತಿಸಿ ಬೆಳ್ಳಿ ನಾಣ್ಯಗಳನ್ನು ಕೂಡ ನೀಡಿ ಸನ್ಮಾನ ಮಾಡಲಾಗಿದೆ. ಇದೇ ವೇಳೆ ರಾಜ್ಯ ಮಟ್ಟದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗೈದ ಕೆಲವು ಪ್ರತಿಭಾವಂತರಿಗೆ ಚಿನ್ನದ ಪದಕಗಳನ್ನು ನೀಡಿ ಗೌರವಿಸಲಾಗಿದೆ. ಈ ಗೌರವ ಪ್ರದಾನ ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಉತ್ಸಾಹ ಹಾಗೂ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ. ಸಮಾರಂಭದಲ್ಲಿ ಶಿಕ್ಷಣದ ಜೊತೆಗೆ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಕೂಡ ಒತ್ತಿ ಹೇಳಲಾಗಿದೆ. ಈ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಂದು ಕುಟುಂಬಕ್ಕೂ ಉಚಿತವಾಗಿ ಗಿಡಗಳನ್ನು ವಿತರಣೆ ಮಾಡಲಾಗಿದೆ. ಒಂದು ಮಗು ಒಂದು ಗಿಡ ಎಂಬ ಸಂದೇಶವನ್ನ ಸಮಾಜಕ್ಕೆ ತಲುಪಿಸುವ ಪ್ರಯತ್ನವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಮಾಜಮುಖಿ ನಾಯಕರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾರ್ಗದರ್ಶನ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಬಿಎನ್ಎಸ್ ರೆಡ್ಡಿ, ನಾರಾಯಣ್ ಎಂ, ರಂಗಪ್ಪ, ರಾಮಮೂರ್ತಿ, ಆನಂದ್, ಗಜೇಂದ್ರ, ಕೆವಿ ನಾಗರಾಜ್, ಗೌತಮ್ ಹಾಗೂ ಮಂಜು ಕವಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಮಾರಂಭದ ಯಶಸ್ಸಿಗೆ ಸಂಘದ ರಾಜ್ಯ ಸಂಚಾಲಕರು ಆದ ಮುನಿಮಾರಪ್ಪ, ರಾಜ್ಯ ಸಂಘಟನಾ ಸಂಚಾಲಕರು ಆದ ಜೈ ಭೀಮ್ ಶ್ರೀನಿವಾಸ್, ಧನ್ರಾಜ್ ನಾಗವಂಶಿ ಹಾಗೂ ಮಹಿಳಾ ಘಟಕದ ಸಂಚಾಲಕಿ ಭಾಗ್ಯ ಅವರು ನೇತೃತ್ವವನ್ನು ವಹಿಸಿದ್ರು. ಕಾರ್ಯಕ್ರಮವನ್ನು ನಿರೂಪಕಿ ಪ್ರಣೀತಾ ಗೌಡ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಗಾಯಕಿ ನಾಗಶಿಲ್ಪ ಅವರ ಸುಮಧುರ ಗಾಯನ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದಿದೆ. ಸಮಾರಂಭದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದ ಆಯೋಜನೆಯನ್ನ ಮೆಚ್ಚಿ ಪ್ರಶಂಸಿಸಿದ್ರು. ಶಿಕ್ಷಣ ಮತ್ತು ಪರಿಸರ ಜಾಗೃತಿಯನ್ನ ಒಂದೇ ವೇದಿಕೆಯಲ್ಲಿ ಯಶಸ್ವಿಯಾಗಿ ಜೋಡಿಸಿರುವುದು ವಿಶೇಷವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆ ಪ್ರತಿಭಾ ಪುರಸ್ಕಾರ 2026 ಕಾರ್ಯಕ್ರಮ ಶಿಕ್ಷಣದ ಮಹತ್ವ, ಸಾಮಾಜಿಕ ಜಾಗೃತಿ ಮತ್ತು ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಪರಿಣಾಮಕಾರಿಯಾಗಿ ಸಾರಿದ ಜ್ಞಾನೋತ್ಸವವಾಗಿ ಮೂಡಿಬಂದಿದೆ. ಚಲನಚಿತ್ರ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ಗೌರವದ ಸ್ವಾಗತ. ಜೊತೆಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ, ಇದರ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಶ್ರೀಯುತ ಶ್ರೀನಿವಾಸ್ ಟಿ ಅವರು ರಾಜ್ಯ ಸಂಘಟನಾ ಸಂಚಾಲಕರು ನಮ್ಮೊಂದಿಗಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ಧನರಾಜ್ ಅವರು ರಾಜ್ಯ ಸಂಘಟನಾ ಸಂಚಾಲಕರು, ತಮ್ಮನ್ನು ಕೂಡ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಹಾಗೆ ಭಾಗ್ಯ ಮಹಿಳಾ ಘಟಕದ ರಾಜ್ಯ ಸಂಚಾಲಕರು, ತಮ್ಮನ್ನು ಕೂಡ ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಬುದ್ಧ, ಬಸವ, ಅಂಬೇಡ್ಕರ್, ಬಹುಶಃ ಈ ಮೂರು ಮಹಾನ್ ಚೇತನರ ಮಹೋನ್ನತ ಚಿಂತನೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅಂಬೇಡ್ಕರ್ ಅಂತ ಹೇಳಿದ ಕೂಡಲೇ ಯಾವುದೋ ಒಂದು ಸಮುದಾಯಕ್ಕೆ ಅಥವಾ ಚಿಂತನೆಗೆ ನಾವು ಅವ್ರನ್ನ ಸೀಮಿತ ಮಾಡೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆ ಸಂವಿಧಾನ ರಚನೆ ಆಗದೆ ಹೋದ್ರೆ ನಾವ್ಯಾರೂ ಕೂಡ ಇಲ್ಲಿ ಕೂತಿರೋದಕ್ಕೆ, ಇಷ್ಟೆಲ್ಲ ಮಾತನಾಡೋದಕ್ಕೆ ಅಥವಾ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರಿಂದ ಎಲ್ಲದರ ಹಿಂದಿರುವಂತ ಮಹಾನ್ ಚೇತನ, ನಮ್ಮೆಲ್ಲರ ಹೆಮ್ಮೆಯ ಮಹಾನಾಯಕ. ನಾವೆಲ್ಲರೂ ಕೂಡ ಅವರ ಹೆಸರನ್ನ ಹೇಳ್ಬೇಕಾದ್ರೆ ಒಂದು ಘೋಷಣೆಯನ್ನ ಹೇಳ್ತೀವಿ. ನಾವೆಲ್ಲರೂ ಸೇರಿ ಇವಾಗ ಒಂದ್ಸತಿ ಜೈ ಭೀಮ್ ಅಂತ ಹೇಳೋಣವಾ? ರೆಡಿ? ಓಕೆ, ಎಲ್ರೂ 3, 2, 1 ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಧನ್ಯವಾದಗಳು. ಇದನ್ನು ನಾನು ಬಹಳ ಘಂಟಾಘೋಷವಾಗಿ ಎಲ್ಲಾ ಕಡೆನೂ ಅನ್ವಿತ ಮಕ್ಕಳುಗಳನ್ನ ಐಡೆಂಟಿಫೈ ಮಾಡಿ ಅವರುಗಳಿಗೆ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಏನೇ ಇವತ್ತಿನ ದಿನ ಈ ಮೂಲ ಅಂಬೇಡ್ಕರ್ ಸಂಘಗಳು ಮಾಡ್ತಾ ಇದೆ, ಭಾಳಷ್ಟು ಪ್ರಶಂಸನೀಯವಾದ ಕೆಲಸಗಳನ್ನ ಮಾಡ್ತಾ ಇದೆ ನಿಜಕ್ಕೂ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರವನ್ನು ಭಾಳಷ್ಟು ನಾವು ಅರ್ಥ ಮಾಡಿಕೊಂಡಾಗ ಶಿಕ್ಷಣದಿಂದ ಮಾತ್ರ ಪ್ರಗತಿ ಸಾಧ್ಯ, ಅಭಿವೃದ್ಧಿ ಸಾಧ್ಯ ಅನ್ನೋದನ್ನು ಮೂಲ ಮಂತ್ರವಾಗಿ ಅದನ್ನು ಅಳವಡಿಸ್ಕೊಂಡು ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಿ ತೋರಿಸುವಂಥ ಮಹೋದಯರು
ಮಹಾನ್ ವ್ಯಕ್ತಿತ್ವ. ಅವರ ಸಾಲಿನಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿಯನ್ನು ಹೊಂದಬೇಕು, ನಮ್ಮ ಸಮಾಜಕ್ಕೆ ಮತ್ತು ಕುಟುಂಬಗಳಿಗೆ ಮತ್ತು ನಮ್ಮ ವೈಯಕ್ತಿಕವಾಗಿ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಂದ್ರೆ ಶಿಕ್ಷಣ ಭಾಳಷ್ಟು ಅತ್ಯವಶ್ಯಕವಾಗಿದೆ. ಜೊತೆಗೆ ಮಾನವೀಯತೆ ಮೌಲ್ಯಗಳನ್ನು ಬೆಳೆಸುತ್ತಾ ಸಮಾಜದಲ್ಲಿ ಈ ಒಂದು ಇಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಶಿಕ್ಷಣದ ಅತಿ ಹೆಚ್ಚಿನ ಉತ್ತುಂಗದಲ್ಲಿರುವಂತಹ ಪ್ರತಿಭಾನ್ವಂತ ಮಕ್ಕಳುಗಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಪ್ರೋತ್ಸಾಹಿಸಿ ಸಮಾಜ ನಿಮ್ಮನ್ನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ನೀವು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಉತ್ತೇಜನ ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಿರುವಂಥ ನಾನು ಮುನಿಮಾರಪ್ಪ ಅವರಿಗೆ ಹಾಗೂ ಅವರ ತಂಡದವರಿಗೆ ಬಹಳಷ್ಟು ಶ್ರಮ ಇರುತ್ತೆ. ಇಂಥ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ವೇದಿಕೆ ಮೇಲೆ ಎಲ್ಲರನ್ನೂ ಒಟ್ಟಾಕಿ ಇಂಥ ಒಂದು ಕೆಲಸಗಳನ್ನ, ಅದ್ಭುತವಾದ ಕೆಲಸಗಳನ್ನ ಮಾಡ್ತಿರೋಂಥ ಅವರೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ, ಬುದ್ಧ ಬಸವರ ಆಶೀರ್ವಾದ ಎಲ್ಲರೂ ಇರಲಿ ಅಂತ ಹೇಳಿ, ಯಾರು ಪ್ರತಿಭಾನ್ವಿತ ಮಕ್ಕಳಾಗಿ ಇಲ್ಲಿ ಪ್ರಶಸ್ತಿಯನ್ನು ಮತ್ತು ಒಂದು ಬಹುಮಾನವನ್ನು ಪಡೀಲಿಕ್ಕೆ ಬಂದಿರೋ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ನಮಗೂ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತು ಮುಗಿಸಿದ್ದೇನೆ. ಕದಿಯಲಾರದ ಸಂಪತ್ತು ಯಾವುದಾದ್ರೂ ಇದೆ ಅಂತಂದ್ರೆ ಅದು ನಾವು ಸಂಪಾದಿಸಿಕೊಳ್ಳುವಂಥ ಜ್ಞಾನ ಮಾತ್ರವೇ ಆಗಿರುತ್ತೆ. ಈ ಮೂಲ ಮಂತ್ರದ ಪರಿಕಲ್ಪನೆಯಲ್ಲೇ ಸಂವಿಧಾನ ರಚನೆಯಾದದ್ದು. ಈಗ ಇನ್ನೊಂದು ಹಾಡಿಗಾಗಿ ನಾನು ನಾಗಶಿಲ್ಪ ಹಾಗೇಕುಮಾರ್ ಅವ್ರನ್ನ ಬರ್ಮಾಡ್ಕೊಳ್ತಿದ್ದೀನಿ. ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿವೃತ್ತ IPS ಅಧಿಕಾರಿಗಳಾದ ಶ್ರೀ BNS ರೆಡ್ಡಿ ಸಾಹೇಬ್ರೆ, ಅದೇ ರೀತಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂತಹ ಮುನಿಮಾರಪ್ಪ ಮತ್ತು ಅವರ ಎಲ್ಲ ತಂಡದವರೇ ಹಾಗೂ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ, ಸಾಧಕರೇ ಹಾಗೂ ಅವರ ಪೋಷಕ ವೃಂದದವರೇ, ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ACP ರಂಗಪ್ಪ ಸರ್ ಆಗಮಿಸಿದ್ದಾರೆ. ಹಲಸೂರು ಉಪವಿಭಾಗ ತಮ್ಮನ್ನ ಗೌರವದಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಈಗ ಪೀಠಕ್ಕೆ ಬರಮಾಡ್ಕೊಳ್ಳೋಣ. ಇದಾದ ನಂತರದಲ್ಲಿ ಉಳಿದೆಲ್ಲ ವಿದ್ಯಾರ್ಥಿಗಳಿಗೆ ಬೆಳ್ಳಿಯ ಪದಕವನ್ನು ವಿತರಿಸಲಾಗುತ್ತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಹೇಳ್ತಾರಲ್ಲ, ಹಾಗೆ ಜೊತೆಗೆ ಇದಾದ ನಂತರ ಉಳಿದ ವಿದ್ಯಾರ್ಥಿಗಳ ಹೆಸರನ್ನ ನಾನು ಕರಿತೀನಿ ಒನ್ ಬೈ ಒನ್. ಒಂದು ಜೋರಾದ ಚಪ್ಪಾಳೆನ ಬಹುಶಃ ನಾವು ಹೇಳ್ಬೇಕಾಗಿಲ್ಲ, ಅದಕ್ಕೆ ನಾನು ಮತ್ತೆ ಮತ್ತೆ ಚಪ್ಪಾಳೆ ಕೊಡಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ವೇದಿಕೆಯಲ್ಲಿ ಬಂದಿರೋರು ಸ್ವತಃ ಪರಿಶ್ರಮದಿಂದ ಸಾಧನೆ ಮಾಡಿರೋರು. ಹಾಗಾಗಿ ಅವ್ರು ಬಂದ ತಕ್ಷಣ ನಿಮ್ ಕೈಯಲ್ಲಿ ಚಪ್ಪಾಳೆ ತನ್ನಿಂದ ತಾನಾಗೆ ಬರಲೇಬೇಕಾಗತ್ತೆ. ಸೊ ಹಾಗಾಗಿ ಚಪ್ಪಾಳೆನ ಇನ್ನೊಂದ್ಸತಿ ನಾನು ಕೇಳೋ ಹಾಗೆ ನೀವು ಯಾರು ಮಾಡಲ್ಲ ಅಂತ ನಂಬ್ತೀನಿ. ಒಂದು ಜೋರಾದ ಚಪ್ಪಾಳೆ ಥ್ಯಾಂಕ್ ಯು. ಗಣ್ಯರಿಗೂ ಕೂಡ. ಇದೀಗ ಒಬ್ರು ಮುಖ್ಯ ಅತಿಥಿ ಮಾತನಾಡಿದ ನಂತರದಲ್ಲಿ ಬೈ ಮೇರಿ ಸಿ, ಓಂಕಾರ ತೇಜನ್, ಪ್ರಕೃತಿ ಎಸ್, ಶ್ರುತಿ ಬನಾವತ್ ಎ, ತ್ರಿಷಾ ಕೆ, ವಿನಿತಾ ಕೆ, ಹಾಗೆ ಐಶ್ವರ್ಯ. ಇನ್ನೊಂದು ಮುಖ್ಯವಾದಂತಹ ಒಂದು ಸೂಚನೆಯನ್ನ ಹೇಳಬೇಕು. ಯಾರ್ಯಾರು ಇಲ್ಲಿ ಫೋಟೋವನ್ನ ತೆಗೆದುಕೊಳ್ತಿರಲ್ಲ, ನಿಮ್ದು ಒಂದೊಂದು ಚಿನ್ನದ ಪದಕ ಅಥವಾ ಬೆಳ್ಳಿಯ ಪದಕದೊಂದಿಗೆ, ಆ ಫೋಟೋ
ನಿಮಗೆ ಫ್ರೇಮ್ ಮೂಲಕ ನಿಮ್ಗೆ ಸಿಗುತ್ತೆ. ಕೆಳಗೆ ಊಟದ ವ್ಯವಸ್ಥೆ ಇದೆ, ನಾವು ಹೇಳ್ತೀವಿ ಅದಾದ್ಮೇಲೆ ಅಲ್ಲಿ ಊಟ ಕೊಡ್ತಾರೆ, ಈಗ ಕೊಡ್ತಿಲ್ಲ. ಸೊ ಕೆಳಗೆ ಹೋಗಿ ಊಟ ಆದ ನಂತರ ಒಂದ್ ಸ್ವಲ್ಪ ಹೊತ್ತು ಟೈಮ್ ಬೇಕಾಗುತ್ತೆ ಅದಕ್ಕೆ. ಫೋಟೋ ಫ್ರೇಮ್ ಅನ್ನ ನೀವಿಲ್ಲೇನು ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ ಪದಕದೊಂದಿಗೆ ಆ ಫೋಟೋವನ್ನ ನಿಮಗೆ ತಲುಪಿಸಲಾಗುತ್ತೆ. ಇವತ್ತೇ ತಲುಪಿಸ್ತಾರೆ, ಇನ್ನೊಂದು ಅರ್ಧ ಗಂಟೆ ಒಳಗೆ ನಿಮ್ಗೆ ಅದು ಸಿಗುತ್ತೆ. ಅದನ್ನ ದಯವಿಟ್ಟು ಕಲೆಕ್ಟ್ ಮಾಡ್ಕೊಳ್ಬೇಕು ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ವೇದಿಕೆಗೆ ವಿದ್ಯಾರ್ಥಿಗಳು ಬಂದು ಪದಕವನ್ನು ಸ್ವೀಕರಿಸುವಾಗ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರೂ ಕೂಡ ದಯವಿಟ್ಟು ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ, ಶಿಶು ಮಂದಿರ ವಿದ್ಯಾರ್ಥಿಗಳ ಹೆಸರನ್ನ ಆಲ್ರೆಡಿ ಹೇಳಿದ್ದೀನಿ. ಈಗ ಕಿತ್ತಗನೂರು ಕಾಲೋನಿ ಸ್ಟೂಡೆಂಟ್ಸ್ ಗಂಗೋತ್ರಿ, ಚಂದನ್, ರಾಹುಲ್ಯನ್, ಹರಿಸ್ಮಿತಾ, ಚೈತ್ರ, ಧನುಷ್ ಕುಮಾರ್, ಚರಣ್ ತೇಜಸ್, ಮಧುಶ್ರೀ, ಪುರುಷೋತ್ತಮ್ ಹಾಗೆ ಕುಶಾಲ್. ಫೋಟೋ ವ್ಯವಸ್ಥೆಯನ್ನ ಮಾಡಲಾಗಿದೆ, ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಮುಂದೆ ಇರೋರು ನಿಮ್ಗೆ ಫೋಟೋ ಫ್ರೇಮ್ ಅನ್ನೇ ಕೊಡ್ತಾರೆ, ನಿಮ್ಮ ಮೊಬೈಲ್ ಅಲ್ಲಿ ತಗೊಳ್ಬೇಕಂತ ಏನಿಲ್ಲ. ಎಲ್ಲರೂ ಒಟ್ಟಿಗೆ ಬಂದ್ರೆ ಸ್ವಲ್ಪ ರಶ್ ಆಗುತ್ತೆ, ಹಾಗಾಗಿ ಫೋಟೋ ವಿತ್ ಫ್ರೇಮ್ ನಿಮಗೆ ಕೊಡ್ತಾರೆ. ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ನಿಮ್ಮೆಲ್ಲರ ಅಂಕಗಳಿಗೆ ಇವತ್ತು ಪುರಸ್ಕಾರ ದೊರಕ್ತಾ ಇದೆ. ಅದರ ಸವಿ ನೆನಪಿಗಾಗಿ ಬಂದಿದ್ದೀವಿ. ಎಷ್ಟೋ ಸಂದರ್ಭದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ಹೋಗಿರ್ತೀರಾ, ಆದ್ರೆ ಫೋಟೋ ನಿಮಗೆ ಸಿಗೋದಿಲ್ಲ. ಎಷ್ಟು ಒಳ್ಳೆ ಆಲೋಚನೆಯನ್ನ ಮಾಡಿದರೆ, ಎಷ್ಟು ಅಚ್ಚುಕಟ್ಟಾಗಿ. ಸಮಯದ ವಿಳಂಬ ನಮ್ಮ ಕೈಲಿ ಇರಲಿಲ್ಲ, ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ. ಆದ್ರೆ ಅದನ್ನ ಹೊರತುಪಡಿಸಿದ್ರೆ ಈ ತಂಡಕ್ಕೊಂದು ಜೋರಾದ ಚಪ್ಪಾಳೆಯನ್ನ ಕೊಡ್ಲೇಬೇಕು. ಯಾಕಂದ್ರೆ ಫೋಟೋಗೋಸ್ಕರ ನೀವೆಲ್ಲೆಲ್ಲೋ ಅಲ್ದಾಡಿ ಅವತ್ತೊಂದು ಸಿಕ್ಕಿತ್ತು ಚಿನ್ನದ ಪದಕ, ಬೆಳ್ಳಿ ಪದಕ ಅಂತ ಬಾಯಲ್ಲಿ ಹೇಳ್ಕೋಬೇಕಾಗತ್ತೆ. ನೀವು ಇವಾಗ ಹೋಗಿ ನಿಮ್ಮ ಹತ್ರ ಹೇಳಿದ್ರಲ್ಲ ನಿಮ್ಮ ಮಕ್ಳು ಎಷ್ಟು ಪರ್ಸೆಂಟೇಜ್ ತೆಗಿತಾರೆ, ಅಥವಾ ನಿಮಗೆ ಹೇಳಿದ್ರಲ್ಲ ನೀವೇನ್ ಮಾಡ್ತೀರಾ ಜೀವನದಲ್ಲಿ ಸಾಧನೆ ಅಂತ, ಅವರಿಗೂ ಕರೆಕ್ಟ್ ಆಗಿ ತೋರಿಸ್ಬೋದು. ಫೋಟೋ ಫ್ರೇಮ್ ಹಾಕಿನೇ ಕೊಡ್ತಾರೆ, ಆದ್ರೆ ಅದನ್ನ ಊಟ ಆದ ನಂತರ ಬಂದು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ನಿಮ್ಮೆಲ್ಲರ ಸಾಧನೆಗೆ ಬೆನ್ನೆಲುಬಾಗಿ ನಿಂತ ತಂದೆ ತಾಯಿಯನ್ನ ಕೊನೆಯವರೆಗೂ ನಿಮ್ಗೆ ಎಲ್ಲಿವರೆಗೂ ಅವ್ರು ಇರ್ತಾರೋ ಅಲ್ಲಿವರೆಗೂ ಅವ್ರನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಮೊದಲಾಗಿರ್ಲಿ. ಅದಾದ್ಮೇಲೆ 20-30 LP ಇರುವಂತ ಜಾಬ್ ನಿಮಗೆ ಖಂಡಿತವಾಗ್ಲೂ ಇವಾಗ ಸಿಗುತ್ತೆ. ಅದೊಂದು ದೊಡ್ಡ ವಿಷಯ ಅಂತ ನಾನು ಪರ್ಸನಲ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಅದರಿಂದ ತಂದೆ ತಾಯಿಯನ್ನ ಜೊತೆಗೆ ನಿಮ್ಗೆ ಪಾಠ ಹೇಳಿಕೊಟ್ಟ ಗುರುಗಳನ್ನ ಎಂದಿಗೂ ಕೂಡ ನೀವು ಮರೆಯದೆ ಅವ್ರ ಬಗ್ಗೆ ಅದೇ ಗೌರವ ಪ್ರೀತಿಯನ್ನ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಸಮಾಜ ನಿಮ್ಗೆ ಏನೆಲ್ಲವನ್ನ ನೀಡಿದೆ ಅದಕ್ಕೆ ಸಮಾಜಕ್ಕೆ ನಿಮ್ಗೆ ಬೆಳ್ಳಿ ಪದಕ ಕೊಟ್ಟಿದಾರಲ್ಲ ಅದನ್ನ ಓಪನ್ ಮಾಡಿ ಫೋಟೋಗೆ ತೋರಿಸಿ ಕ್ಯಾಮ್ರಾ ಕಡೆ.